ಏನಮ್ಮ ಇದು? ಅಲ್ಲ, ನೀವು ಸೀರೆ ಉಟ್ಕೊಂಡಿದ್ದೀರೋ ಇಲ್ಲ ಸುತ್ಕೊಂಡಿದ್ದೀರೋ? ಅಜ್ಜಿ, ನಿಮ್ಮ ಸೊಸೆ ಉರ್ಫ್ ನಮ್ಮ ಅತ್ತೆ ಮಹಾಲಕ್ಷ್ಮಿ ಥರ ಕಾಣ್ತಿಲ್ಲ, ಮಹಾಕೋತಿ. ಯಾಕಮ್ಮ, ನಿಂಗೆ ಸೀರೆ ಉಟ್ಕೊಳಕ್ ಬರೋದಿಲ್ವಾ? ಬರುತ್ತೆ ಅಂದರೆ ಸುಳ್ಳು ಹೇಳ್ದಾಗ ಆಗುತ್ತೆ, ಬರಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತೆ. ಸೀರೆ ಉಟ್ಕೊಳಕ್ ಬರ್ದೆ ಅವತ್ತು ಮದ್ವೆ ದಿನ ಅಷ್ಟು ಬೇಗ ಅಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡ್ರ? ಅದು ಅಷ್ಟು ಕಡಿಮೆ ಟೈಮಲ್ಲಿ ಶ್ವೇತಾ ತಲೆಗೆ ಹೊಡೆದು ಅವಳುಟ್ಟಿರೋ ಸೀರೆ ಬಿಚ್ಚಿ ತಾವದನ್ನ ಉಟ್ಕೊಂಡು ಬಂದಿದ್ರಿ. ಓ ಅವತ್ತಾ? ಅದು ರೆಡಿಮೇಡ್ ಸೀರೆ, ಹಿಂಗೆ ಸಿಕ್ಸಿ ಇಲ್ಲೊಂದು ಪಿನ್ ಹಾಕಿ ಇಲ್ಲೊಂದು ಪಿನ್ ಹಾಕಿದ್ರೆ ಮುಗ್ದೋಯ್ತು. ಇಲ್ಲ ಅಂದ್ರೆ ಅಷ್ಟು ಸೂಪರ್ ಸ್ಪೀಡಾಗಿ ಬಂದು ಕುತ್ಕೊಳಕ್ ಆಗ್ತಿತ್ತಾ? ಅದೇ ಇದು ಹಾಗಲ್ಲ, ಇಷ್ಟು ಉದ್ದ ಸೀರೆ ಎಷ್ಟು ರೌಂಡ್ ಹಾಕಿದ್ರು ಅಂಚೆ ಸಿಕ್ತಿಲ್ಲ. ನಂಗೆ ಬೇಜಾರಾಗೋಯ್ತಪ್ಪ. ಸೀರೆ ಹಂಚ್ ಸಿಗ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಮಗಳೇ, ಅದನ್ನು ನಿನ್ನ ಸೊಸೆರು ಹುಡುಕೊಡ್ತಾರೆ. ಅಷ್ಟೇ ಅಲ್ಲ, ನಿನ್ಗೆ ಅವರೇ ಸೀರೆನೂ ಉಡಿಸ್ತಾರೆ. ಅಷ್ಟೇ ಅಲ್ಲಮ್ಮ, ನಿನಗೆ ಒಪ್ಪೋ ಹಾಗೆ ಮೇಕಪ್ ಮಾಡಿ, ಹೇರ್ ಸ್ಟೈಲ್ ಮಾಡಿ, ಒಳ್ಳೆ ಆಭರಣಗಳನ್ನು ಹಾಕಿ ಕರ್ಕೊಂಡು ಬರ್ತಾರೆ. ಯಾಕಮ್ಮ 3 ಜನ ಶಾಕ್ ಮೇಲೆ ಶಾಕ್ ತಗೋತಾ ಇದ್ದೀರಾ? ಅತ್ತೆ ಸೊಸೆಗೆ ಸಹಾಯ ಮಾಡೋದು, ಸೊಸೆ ಅತ್ತೆಗೆ ಸಹಾಯ ಮಾಡೋದು ಒಳ್ಳೆ ಬಾಂಧವ್ಯದ ಸಂಕೇತ. ನಿಮ್ಗಳ ನಡುವೆ ಆ ಬಾಂಧವ್ಯ ಇದೆ ಅಂತ ನಾನು ನಂಬಿದ್ದೀನಿ. ಇಲ್ಲ, ನಮ್ಗ ಆ ಬಾಂಧವ್ಯ ಇಲ್ಲ ಅಜ್ಜಿ, ಕ್ಷಮಿಸಿ. ಮಾವನಿಗೆ ತಕ್ಕ ಸೊಸೆ ಅಂದ್ರು ನೀವು. ಅತ್ತೆ ಸೀರೆ ಉದುರು ಹೋಗಿ ಮಾವನ ಮರ್ಯಾದೆ ಹೋದರೆ ಸೊಸೆಂದ್ರು ಸುಮ್ಮನಿರ್ತೀರಾ? ನಿಮ್ಮ ಅತ್ತೆ ಮೇಲೆ ಅಭಿಮಾನ ಇಲ್ಲದೆ ಇರಬಹುದು, ಮಾವನ ಮೇಲೆ ಅಭಿಮಾನ ಇದೆ ತಾನೆ? ನೀನ್ ಇಲ್ದಿರೋ ಜೀವನನ ನಾನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನನಗ ಶಕ್ತಿ ಇಲ್ಲ ಚುಕ್ಕಿ. ನೋಡು, ನಿನಗೆ ರಾತ್ರಿ 10 ಗಂಟೆವರೆಗೂ ಸಮಯ ಕೊಡ್ತೀನಿ. ಅಷ್ಟ್ರಲ್ಲಿ ನೀನ್ ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂತಂದ್ರೆ ನಾನು ಈ ಭೂಮಿ ಮೇಲೆ ಇರಲ್ಲ. ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಬದುಕಿಸ್ತೀಯೋ ಇಲ್ಲ ನನ್ನ ಪ್ರೀತಿನ ಒದ್ದು ನನ್ನ ಸಾಯಿಸ್ತೀಯೋ ನಿನಗೆ ಬಿಟ್ಟಿದ್ದು. ಒಲೆ ಮೇಲೆ ಇಡ್ದಿಡೋದಿದೆ, ಇಟ್ಟೇನೆ. ಚುಕ್ಕಿ, ಏನಾಗಿದೆ ನಿನಗೆ? ಹೇ ಅಮ್ಮ, ಏನಾಗಿದೆ ನಿನಗೆ? ನಂಗೇನಾಗಿದೆ? ನೋಡ್ತಾ ಇದ್ದೀನಲ್ಲ, ಚೆನ್ನಾಗಿರೋ ತರಕಾರಿನೆಲ್ಲ ಕಸಕ್ಕೆ ಹಾಕ್ದಾಗಲೇ ಗೊತ್ತಾಗ್ತಿದೆ ನಿನ್ನ ಮನಸ್ಸು ಎಷ್ಟು ಕೆಟ್ಟು ಹೋಗಿದೆ ಅಂತ. ನಾನು ನೋಡ್ತಾನೆ ಇದ್ದೀನಿ, ನೀನು ಮೊದಲು ಥರ ಇಲ್ಲ, ಏನೋ ಟೆನ್ಷನಲ್ಲಿರೋ ಥರ ಇದೆಯಾ? ಅದೇನಾಯಿತು ಅಂತ ನನ್ನ ಹತ್ರ ಹೇಳು, ನಿನ್ನನ್ನೇ ಕೇಳ್ತಾ ಇರೋದು. ಅದು ಕೇಕ್ ಆರ್ಡರ್ ಕೊಡೋದು ಲೇಟ್ ಆಯಿತು ಅಂತ ಕಸ್ಟಮರ್ ಬೈದ್ಬಿಟ್ರಮ್ಮ, ಅದಕ್ಕೆ ಬೇಜಾರಲ್ಲಿದ್ದೀನಿ. ಸುಳ್ಳು ಹೇಳ್ಬಿಡ ಚುಕ್ಕಿ, ನಿಮ್ಮಮ್ಮ ಏನೋ ದಡ್ಡಿಯಲ್ಲ, ನಿಮ್ಮಪ್ಪನ ಥರ. ಹೇಳಿದ್ದನ್ನೆಲ್ಲ ನಂಬಕ್ಕೆ. ಅದೇನು ಅಂತ ಹೇಳೆ. ನಾನು ನಿಮ್ಮಮ್ಮ ಕಣೆ, ಕಷ್ಟ ಸುಖ ಎಲ್ಲ ನೀನು ನನ್ನ ಹತ್ರ ಹಂಚ್ಕೋಬೇಕು, ನನ್ನ ಹತ್ರನೇ ಮುಚ್ಚುಮರೆ ಮಾಡ್ತಿದ್ಯಾ? ಇಲ್ಲಮ್ಮ, ನಿನ್ನ ಹತ್ರ ಹೇಳೋ ಧೈರ್ಯ ನನಗಿಲ್ಲ. ಚುಕ್ಕಿ, ಏನಾಯ್ತು? ಮಾತಾಡು. ಏನಿಲ್ಲ ಅಂತ ಹೇಳ್ತಿದ್ದೇನಲ್ಲ, ಸುಮ್ಮನೆ ತಲೆ ತಿನ್ಬೇಡ. ಹೌದಾ? ಆ ಫೋನ್ ಎಲ್ಲಿ? ಆ ಫೋನ್ ಎಲ್ಲಿ? ಆ ಫೋನ್ ಬಂದಾಗಿಂದ ನೀನು ಹೀಗಾಡ್ತಾ ಇದೆಯಾ?
ಆ ಫೋನ್ ಯಾರ್ದು ಅಂತ ಗೊತ್ತಾದರೆ ನಿನ್ನ ಗುಟ್ಟು ಆಚೆ ಬರುತ್ತೆ. ಕೊಡೋ ಫೋನ್ನ. ಫೋನಲ್ಲಿ ಎತ್ಕೊಂಡು ಬಾ. ಅಮ್ಮ ನಿನ್ನ ಮಗಳ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಹೌದಮ್ಮ, ನೀವೆಲ್ರೂ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅಮ್ಮ ನನ್ನ ಮೇಲೆ ಅನುಮಾನ ಪಡ್ತೀರಾ, ನನ್ನ ಮೇಲೆ ನಂಬಿಕೆನೇ ಇಲ್ವಾ ಅಂತ ಹೇಳಿ ಡ್ರಾಮಾ ಮಾಡ್ತೀರಾ. ನಾವುಗಳು ತಂದೆ ತಾಯಿಗಳು ಅಯ್ಯಯ್ಯೋ ನಾವು ನಮ್ಮ ಮಕ್ಳಿಗೆ ನೋವು ಮಾಡಿಬಿಟ್ವಲ್ಲ ಅಂತ ಸುಮ್ಮನಾಗ್ಬಿಡ್ತೀವಿ. ಆಗ ನೀವೇನು ಮಾಡ್ತೀರಾ, ನಮ್ಮ ತಲೆಗೊಂದು ಮಕ್ಮಲ್ ಟೋಪಿ ಹಾಕಿ ಕೈಗೊಂದು ಚಿಪ್ ಕೊಟ್ಟು ಓಡ್ ಹೋಗ್ತೀರಾ ಅಲ್ವಾ? ಅಯ್ಯಯ್ಯೋ ನಂಗೊಂದು ಕೇಕ್ ಆರ್ಡರ್ ಇದೆ. ಈಗ ಶುರು ಮಾಡಿದ್ರು ಅಟ್ಲೀಸ್ಟ್ 1 hour ತಗೊಳುತ್ತೆ. ಏನು ಮಾಡಲಿ ಈಗ? ನೋಡಮ್ಮ, ಇನ್ನು ಅರ್ಧ ಗಂಟೆ ನನಗೆ ಡಿಸ್ಟರ್ಬ್ ಮಾಡಬೇಡ. ಏ ಚುಕ್ಕಿ, ಹೋಗೆ ಹೋಗೋ. ಈ ಕೌಸಲಿನ ಕೈಯಿಂದ ಅಷ್ಟು ಸುಲಭವಾಗಿ ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ಅವನು ಯಾವನು ಫೋನ್ ಮಾಡಿದ್ದಾನೆ ಅಂತ ನಾನು ಕಂಡು ಹಿಡಿತೀನಿ. ನಾನು ನಿಮ್ಮಮ್ಮ. ಹಲೋ, ಕನ್ನಡಿ ನೋಡ್ಕೊಂಡಿದ್ದು ಸಾಕು. ತಿರ್ಗಮ್ಮ ಆ ಕಡೆ ಸೀರೆ ಉಡಿಸ್ತಾರೆ. ಇಟ್ಕೋ ಕೈ ಹಿಂಗೆ.